ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಹೌದಾ? ಸರಿ ನಡಿ, ಮನೆಗೆ ಹೋಗೋಣ. ಅಯ್ಯೋ ಬೇಡ ಬೇಡ ಬೇಡ, ಎಲ್ರ ಮುಂದೆ ಮಾತಾಡೋಕ್ಕಾಗಲ್ಲ ವಿಷಯನ. ಮನೇಲಿ ಎಲ್ಲರೂ ಇರ್ತಾರಲ್ವಾ? ಓಕೆ, ನೋ ಪ್ರಾಬ್ಲಮ್. ಇಲ್ಲೇ ಹೇಳು. ಅಗ್ರಜ, ನಾವು UP ಕಂಪ್ನಿ ಜೊತೆ ಒಂದು ಹೊಸ ಡೀಲ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಕಾಂಪ್ಲಿಮೆಂಟ್ರಿ ಅನ್ನೋ ತರ ಅವರು ಒಂದು ಹನಿಮೂನ್ ಪ್ಯಾಕೇಜ್ ಕಳಿಸಿದ್ದಾರೆ, ಫ್ರೀ ಆಫ್ ಕಾಸ್ಟ್. ಅದಕ್ಕೆ ಅದನ್ನ ಯಾರಿಗೆ ಕೊಡೋದು ಅಂತ ಯೋಚಿಸ್ತಾ ಇದ್ದೆ. ಯಾರಿಗೆ ಯಾಕೆ ಕೊಡ್ತೀಯ? ನೀನು ಆರ್ತಿ ಹೋಗಿ ಬನ್ನಿ. ಆರ್ತಿ ಅವ್ರಿಗೆ ಫಾರಿನ್ ಟ್ರಿಪ್ಸು ಇಷ್ಟ ಆಗಲ್ವಂತೆ, ವಿಚಾರಿಸ್ದೆ. ಹಾಗಾದ್ರೆ ಸಾರ್ಥಕ್ ಮತ್ತೆ ಆದ್ಯ ಕೊಟ್ಬಿಡು. ಏನ್ ಅಗ್ರಜ ನೀನು, ಆದ್ಯ ಕ್ಯಾರಿಂಗ್ ಅಲ್ವಾ, ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ಸರಿನಾ? ಯು ಹ್ಯಾವ್ ಅ ಪಾಯಿಂಟ್. ಮತ್ತೆ ಯಾರಿಗೆ ಕೊಡ್ತೀಯ? ನನ್ನ ಅಮೂಲ್ಯ ಮದ್ವೆ ಆಗಿದ್ದಿದ್ರೆ ನಾವೇ ಹೋಗ್ತಿದ್ವಿ. ಅಗ್ರಜ, ಯಾಕೆ ನೀನೇ ಹೋಗ್ಬಾರ್ದು? ವಾಟ್? ನಾನು? ಹ್ಞೂ ಅಗ್ರಜ, ವೈನಾ? ನಿನಗೆ ತಲೆ ಕೆಟ್ಟಿದ್ಯಾ? ಹನಿಮೂನಿಗೆ ಕಪಲ್ಸ್ ಹೋಗೋದು. ನನಗಿನ್ನೂ ಮದ್ವೆನೇ ಆಗಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಈ ಆಫರ್ಗೆ ಇನ್ನು 3 ತಿಂಗಳು ಟೈಮ್ ಇದೆ. ಆ 3 ತಿಂಗಳಲ್ಲಿ ನೀನ್ ಮದ್ವೆ ಆಗ್ಬಿಡು. ಮದ್ವೆ 3 ತಿಂಗಳಲ್ಲಿ? ಅವ್ರು ಯಾರೋ ಹನಿಮೂನ್ ಆಫರ್ ಕೊಡ್ತಿದ್ದಾರೆ ಅಂತ ನಾನು 3 ತಿಂಗಳಲ್ಲಿ ಮದ್ವೆ ಆಗ್ಬೇಕು. ತಲೆ ಕೆಟ್ಟಿದ್ಯಾ ನಿನಗೆ? ನೀನು ಹನಿಮೂನ್ಗೋಸ್ಕರ ಮದ್ವೆ ಆಗ್ಬೇಡ, ಫ್ಯಾಮಿಲಿ ಆಗುತ್ತೆ ಅಂತ ಮದ್ವೆ ಆಗು. ಅದೇನು ಮಕ್ಕಳಾಟನ ವಿಕ್ರಾಂತ್? ನನಗೆ ಇಷ್ಟ ಆಗೋ ಹುಡುಗಿ ಸಿಗ್ಬೇಕು. ನಾನು ಅದನ್ನ ಅವಳು ಹೇಳಿದಾಗ ಅವಳು ಅದನ್ನ ಒಪ್ಕೋಬೇಕು. I love you too, ವೇದಾಂತ್. ಇದೆಲ್ಲ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಆಗಲ್ಲ. ನೀನು ಅಂದ್ರೆ ಹುಡುಗಿ ಸಿಗೋದು ದೊಡ್ಡ ವಿಷಯನಲ್ಲ ಅಗ್ರಜ. ನಿನ್ ಬಗ್ಗೆ ಗೊತ್ತಿರೋ ಅಥವಾ ನಿನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗಿ ನಮ್ಮ ಆಫೀಸಲ್ಲೇ ಸಿಗ್ಬೋದು. ಇವನಿಗೆ ನನ್ನ ಮೈಂಡ್ ವಾಯ್ಸ್ ಬೇರೆ ಅರ್ಥ ಆಗ್ತಿದ್ಯಾ? ನಿನ್ಗೆ ಕರೆಕ್ಟ್ ಆಗಿ ಸೂಟ್ ಆಗೋ ಹುಡುಗಿ ನಮ್ಮ ಆಫೀಸಲ್ಲೇ ಒಬ್ಳಿದಾಳೆ ಅಗ್ರಜ. ನೀನ್ ಮನ್ಸ್ ಮಾಡ್ಬೇಕಷ್ಟೇ. ಆದ್ಯ ಆಲ್ರೆಡಿ ಇವನ್ಗೆಲ್ಲ ಹೇಳ್ಬಿಟ್ಟಿದ್ದಾಳ ಹೇಗೆ? ನೀನ್ ಏನೇ ಹೇಳು ಅಗ್ರಜ, ರೌಡಿನಾದ್ನಿ ನಿನ್ಗೆ ಬೆಸ್ಟ್ ಪೇರ್. ನೀವಿಬ್ರು ಒಂದಾದ್ರೆ ನಿಮ್ ತರ ಪೇರ್ ಬೇರೆ ಇರಕ್ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಯಾಕೆ ಮಾತಾಡ್ತಿದ್ಯಾ? ಆದ್ಯ ಏನಾದ್ರು ನಿನ್ನ ಹತ್ರ ಹೇಳಿಲ್ಲ? ಆದ್ಯಾನ ಅವಳು ಯಾಕೆ ಹೇಳ್ತಾಳೆ? ನನ್ನ ಒಪಿನಿಯನ್ ಹೇಳ್ದೆ ಅಷ್ಟೇ. ನಾನು ಹೇಳ್ತಿರೋದು ರೌಡಿನಾದ್ನಿ ಬಗ್ಗೆ. ಅವಳು ನಿನಗೆ ನಿಜವಾಗ್ಲೂ ಪರ್ಫೆಕ್ಟ್ ಮ್ಯಾಚ್. ನಾನು ಅಮೂಲ್ಯಗೆ ಮದ್ವೆ ಪ್ರಪೋಸಲ್ ಮಾಡಿ ಒಪ್ಸೋಣ ಅಂತ ಅನ್ಕೊಂಡಿದ್ರೆ ಈಗಲೇ ಅರೇಂಜ್ ಮ್ಯಾರೇಜ್ ಮಾಡಿಸೋ ಒಂಥರ ಆಡ್ತಿದ್ದಾನೆ. ನೀನೊಂದು ಮಾತು ಓಕೆ ಅಂತ ಹೇಳು, ಮುಂದಿಂದು ನಾನು ನೋಡ್ಕೊಳ್ತೀನಿ. ಅದೆಲ್ಲ ಅನ್ಕೊಂಡಷ್ಟು ಸುಲಭವಾಗಿ ಆಗಲ್ಲ. ನೀನ್ ಸುಮ್ಮನೆ ಏನಾರೋ ಮಾಡೋದಿಕ್ ಹೋಗ್ಬೇಡ. ಅಮೂಲ್ಯ ಅದಕ್ಕೆ ಒಪ್ಕೋಬೇಕು. ಅವಳ ಮನ್ಸಲ್ಲಿ ನನ್ನ ಬಗ್ಗೆ ಆ ರೀತಿ ಭಾವನೆ ಇರಬೇಕು. ಸುಮ್ಮನೆ ನಾವೇನೋ ಅನ್ಕೊಳ್ಳೋದಲ್ಲ. ಈಗೇನು ನೀನ್ ಗ್ರೀನ್ ಸಿಗ್ನಲ್ ಕೊಟ್ರೆ ರೌಡಿನಾದ್ನಿ ಹತ್ರ ನಾನ್ ಮಾತಾಡ್ತೀನಿ, ಓಕೆನಾ? ಈಗ ಯಾಕದ್ರ ವಿಚಾರ? ಸುಮ್ಮನೆ ಏನಾರೋ ಮಾತಾಡ್ಬೇಡ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಮುಂಚೆ ಎಲ್ಲ ರೌಡಿನಾದ್ನಿ ಹೆಸರು ತೆಗೆದ್ರೆ ಸರಿಯಾಗಿ ಬಯೋನ್. ಇವಾಗ ಆತರ ಎಲ್ಲ ಏನೂ ಇಲ್ಲ. ಅವಳು ಒಪ್ಬೇಕು ಅಂತೆಲ್ಲ ಡೌ ಮಾಡ್ತಿದ್ದಾನೆ. ಅವಳು ಒಪ್ಬೇಕು ಅಂತ ಎಲ್ಲ ಹೇಳಿದ್ರೆ ಇವನಿಗೆ ಒಪ್ಪಿಗೆ ಇದೆ ಅಂತಾನೆ ಅರ್ಥ ಅಲ್ವಾ? ಸುಮ್ಮನೆ ನಗ್ತಾಳೆ, ಕತ್ತು ನೋಡ್ತಾಳೆ, ಕಿತ್ತೆ ಬೀಳ್ತಾಳೆ, ಸಕ್ಕತ್ತಾಗವಳೆ. ಸುಮ್ಮನೆ ನಗ್ತಾಳೆ, ಕತ್ತು ನೋಡ್ತಾಳೆ, ಕಿತ್ತೆ ಬೀಳ್ತಾಳೆ.
ಆದ್ಯಾ, ನೀನು ವಿಕ್ರಾಂತ್ಗೆ ನನ್ನ ಅಮೂಲ್ಯ ವಿಷಯನ ಹೇಳಿದ್ಯಾ? ಯಾರಿಗೂ ಹೇಳ್ಬೇಡ ಅಂತ ನೀನೇ ತಾನೇ ಹೇಳಿದ್ದು. ನಾನು ಯಾರಿಗೂ ಹೇಳಿಲ್ಲ, ನಾಟ್ ಇವನ್ ಸಾರ್ಥಕ್ಗೆ. ಹೌದಾ? ಹೌದು ಕಣೋ, ಯಾಕ ಕೇಳ್ತಾ ಇದೆಯಾ? ಏನಿಲ್ಲ, ಇವತ್ತು ಆಫೀಸಲ್ಲಿ ವಿಕ್ರಾಂತ್ ನನ್ನ ಅಮೂಲ್ಯನ ಮದುವೆ ಆಗ್ತೀನಾ ಇಲ್ವಾ ಅಂತ ನನ್ನ ಹತ್ರ ಕೇಳ್ತಿದ್ದ. ಅವನಿಗೇನಾದ್ರೂ ವಿಷಯ ಗೊತ್ತಾಗಿದೆಯಾ ಅಂತ ಡೌಟ್ ಬಂತು, ಅದಕ್ಕೆ ಕೇಳಿದೆ. ಅದಕ್ಕೆ ನೀನೇನಂದೆ? ನಾನು ಕ್ಲಿಯರ್ ಆಗಿ ಏನೂ ಆನ್ಸರ್ ಮಾಡಲಿಲ್ಲಪ್ಪ. ಹಾಗಿದ್ರೆ ಹೇಳ್ಬಿಡು. ಏನಂತ? ಓಕೆ ಅಂತನಾ? ಅಲ್ಲ, ನಂಗೆ ಅಮೂಲ್ಯನ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ, ಅವನ್ ಮದುವೆ ಆಗಲ್ಲ ಅಂತ. ವಾಟ್? ಏನ್ ಹೇಳ್ತಿದ್ಯಾ? ನಾನು ಯಾಕೆ ಹಾಗೆ ಹೇಳ್ಬೇಕು? ನನಗೆ ಅಮೂಲ್ಯ ಅಂದ್ರೆ ತುಂಬಾ ಇಷ್ಟ. ಇದಕ್ಕೆ ಅವಳು ನಂಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಲೈಫ್ ಲಾಂಗ್ ಯಾರು ಮದುವೆ ಆಗಲ್ಲ. ನನ್ನ ಮದುವೆ ಅಂತ ಏನಾದ್ರೂ ಆದ್ರೆ ಅದವಳು. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅವಳನ್ನ ಹಚ್ಕೊಂಡಿದ್ದೀನಿ. ಹಾಗಿರುವಾಗ ಅವಳನ್ನ ಮದುವೆ ಆಗೋದಿಲ್ಲ ಅಂತ ವಿಕ್ರಾಂತ್ ಹತ್ರ ನಾನು ಹೇಗೆ ಹೇಳೋಕ್ಕಾಗುತ್ತೆ? ದಟ್ಸ್ ಇಂಪಾಸಿಬಲ್ ಆದ್ಯಾ. ಬೇಕಾದ್ರೆ ಅರ್ಧ ಗಂಟೆ ಉಸಿರು ಕಟ್ಕೊಂಡಿರು ಅಂತ ಹೇಳು, ಟ್ರೈ ಮಾಡ್ತೀನಿ. ಬಟ್ ಅಮೂಲ್ಯನ ಮರೆಯೋದಕ್ಕೆ ಯಾರು ಹೇಳಿದ್ರು ನಾನು ರೆಡಿ ಇಲ್ಲ. ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ನಗ್ತಿದ್ಯಲ್ವಾ? ನಗ್ದೆ ಇನ್ನೇನ್ ಮಾಡ್ಲೋ? ತಮಾಷೆಗೇನೋ ಹೇಳಿದ್ರೆ ನೀನು ಒಳ್ಳೆ ನಿನ್ನ ಮತ್ತೆ ಅಮೂಲ್ಯನ ದೂರ ಮಾಡ್ದನೋ ರೇಂಜಿಗೆ ಮಾತಾಡ್ತಿದ್ಯಲ್ಲ. ಎಷ್ಟು ಕ್ಯೂಟ್ ಕಣೋ ನೀನು. ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾ ಇದೆಯಲ್ಲ ಅಮೂಲ್ಯನ. ತುಂಬಾ ಪ್ರೀತಿಸ್ತೇನೆ. ದ ಗ್ರೇಟ್ ವೇದಾಂತ್ ವಸಿಷ್ಠಂಗೆ ಇಂಥ ಫೀಲಿಂಗ್ಸ್ ಬರುತ್ತೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಎಂತ ಹುಡುಗಿ ಸಿಕ್ಬಿಟ್ಲು ಅಣ್ಣ ನಿಂಗೆ. ನಿನ್ನಂತ ನಿನ್ನನ್ನೇ ಚೇಂಜ್ ಮಾಡ್ಬಿಟ್ಲಲ್ಲೋ. ಹೇಗಿದ್ದೆ ನೀನು, ಹೇಗಾದೆ? ಈಗಲಾದ್ರೂ ಗೊತ್ತಾಯ್ತಾ ಹೆಣ್ಮಕ್ಳೇ ಸ್ಟ್ರಾಂಗು ಅಂತ? ಇನ್ಮೇಲೆ ನಿನ್ನ ಪಾಲಿಸೀಸ್ನ ಡಿಲೀಟ್ ಮಾಡು, ಅದು ಸರಿ ಇಲ್ಲ. ಸ್ಟೇಟಸ್, ಪ್ರಿನ್ಸಿಪಲ್, ಐಡಿಯಾಲಜೀಸ್ ಎಲ್ಲವನ್ನು ಮರ್ತಿವತ್ತು ನಿಂತಿದ್ಯಾ. ಆದಿ ಅಮೂಲ್ಯನ ಮರ್ತು ಬಿಡೋದು ತಮಾಷೆಗೆ ಹೇಳಿದಾಗ್ಲೂ ನಾನು ಎಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡಿದೆ ಅಲ್ಲ. ಯಾವ ಲೆವೆಲ್ಗೆ ಬಂದು ನಿಂತಿದ್ಯಾ? ಅರೆ ವಾವ್, ಯಾರಿಗೂ ಇದು? ಇದೆಲ್ಲ ನಿನಗೆ. ಸೂಪರ್, ಥ್ಯಾಂಕ್ ಯು. ಏನು ತಗೋ ಅಂದ ತಕ್ಷಣ ನಾಚಿಕೆಯಲ್ಲೇ ತಗೋತಿದ್ಯಲ್ಲ, ಇದು ನಿನಗೆ ಫೀಸು. ನಾನು ಹೇಳಿದ ಕೆಲಸ ಮಾಡ್ಕೊಡ್ಬೇಕು, ಅದಕ್ಕೆ ಅನ್ಕೊಂಡೆ. ಸರಿ, ಅದೇನು ಹೇಳ್ಬೇಕು ಕೇಳು. ನನಗೆ ಅಗ್ರಜನ ಹತ್ರ ಹೇಗೆ ಮಾತಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಅವ್ನು ಹೇಗಾದ್ರೂ ಮಾಡಿ ರೌಡಿ ನಾದ್ನಿ ಜೊತೆ ಮದುವೆ ಆಗೋ ತರ ಒಪ್ಪಿಸ್ಬೇಕು. ನಾನು ಆಲ್ರೆಡಿ ಈ ವಿಚಾರದ ಬಗ್ಗೆ ಒಂದ್ಸಲ ಅವನ ಹತ್ರ ಮಾತಾಡಿದೆ, ಆದ್ರೆ ಅವನೇನು ರೆಸ್ಪಾನ್ಸೇ ಮಾಡಿಲ್ಲ. ಸರಿ, ಇವಾಗ ಆ ವಿಷಯಕ್ಕೆ ನನ್ನಿಂದ ಏನು ಹೆಲ್ಪ್ ಆಗಬೇಕು? ಸಿಂಪಲ್ ಕಣೆ. ನಾನು ಮಾತಾಡಿದಾಗ ಅವನು ರೆಸ್ಪಾನ್ಸ್ ಮಾಡಲಿಲ್ಲ. ಆದ್ರೆ ನಾನು ನೀನು ಇಬ್ರು ಹೋಗಿ ಅವನ ತಲೆ ಮೇಲೆ ಕೂತ್ ಕೇಳಿದ್ರೆ ಅವನ್ ಬಾಯಿ ಬಿಡ್ಲೇಬೇಕಲ್ವಾ? ಒಂದು ಓಕೆ, ಇಲ್ಲ ನಾಟ್ ಓಕೆ. ಯಾವ್ದಾದ್ರೂ ಮಾತಾಡ್ಲೇಬೇಕು ತಾನೆ? ಅದು ಹೇಗಾಗತ್ತೆ ಬ್ರದರ್? ಅದೊಂದು ಪರ್ಸನಲ್ ವಿಷಯ. ಒಂದ್ ವೇಳೆ ಅಣ್ಣ ಅಮ್ಮನ ಮದುವೆ ಆಗ್ಬೇಕು ಅಂತಂದ್ರೆ ಒಂದೇ ಅವನಿಗೆ ಅವನ ಮೇಲೆ ಮನ್ಸಿರ್ಬೇಕು, ಇಲ್ಲ ಲವ್ ಇರ್ಬೇಕು ಅಲ್ವಾ? ಅದನ್ನೇ ಮಾತಾಡೋಣ ಅಂತ ಗೊತ್ತಾಗದೆ ನಿನಗೆ ಹೇಳಿದ್ದು. ಸರಿ, ಒಂದ್ ವೇಳೆ ಲವ್ ಇಲ್ಲ ಅಂದ್ರೆ ಯಾರನ್ನಾದ್ರೂ ಮದ್ವೆ ಆಗು ಅಂತ ಹೇಗೆ ಹೇಳಕ್ಕಾಗತ್ತೆ ಅಣ್ಣ? ಅದಕ್ಕೆ ಹೇಳ್ತಿರೋದು. ನನಗೂ ಸರಿ ಅನಿಸ್ತಿದೆ ವಿಕ್ಕಿ. ಈ ಸುಹಾಸಿನಿ ಕಂಟ್ರೋಲ್ ಮಾಡಕ್ಕೆ ರೌಡಿನ ಅದನ್ನೇ ಸರಿ. ನೀನಾ ನಾನಾ ಅಂತ ನಿಂತ್ಕೊಳ್ಳೋ ಧೈರ್ಯ ಅವಳಿಗೆ ಮಾತ್ರ ಇರೋದು. ಯಾಕೆ ಸೈಲೆಂಟ್ ಆಗಿಬಿಟ್ರಿ ವಿಕ್ಕಿ? ನಿಮ್ಮ ಮೈಂಡ್ ವಾಯ್ಸ್ ಎಲ್ಲ ನಮ್ಗೆ ಅರ್ಥ ಆಗಲ್ಲ. ಆದ್ಯ, ಅಗ್ರಜ ಖಂಡಿತ ರೌಡಿನ ದಿನ ಇಷ್ಟಪಟ್ಟೆ ಪಡ್ತಾನೆ. ಏನಕ್ಕೆ ಅಂದ್ರೆ ನನಗೆ ಆಕ್ಸಿಡೆಂಟ್ ಆಗಿದ್ದಿನ ಅವರಿಬ್ರು ಒಟ್ಟಿಗೆ ಇದ್ರು. ನನ್ನ ಪ್ರಕಾರ ಅವರಿಬ್ರು ಡೇಟ್ ಮಾಡ್ತಾ ಇದಾರೆ ಕಣೆ. ವಾಟ್?
ಕಣೆ, ಅವತ್ತವ್ರಿಬ್ರು ಜೊತೆಗಿದ್ದನ್ನ ನಾನು ಮತ್ತೆ ಆರ್ತಿ ಅವ್ರು ನೋಡಿದ್ವಿ. ಹೇಳ್ರಿ ಹೆಂಡ್ತಿ. ಅವರಿಬ್ರು ಜೊತೆಗಿದ್ದೇನೋ ನಿಜ. ನೀವ್ ಹೇಳೋ ಪ್ರಕಾರ ಡೇಟಿಂಗೋ ಹೌದೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅಮ್ಮ ನನ್ನ ಹತ್ರ ಹೇಳಿರೋಳು. ಎಕ್ಸಾಕ್ಟ್ಲಿ. ಅಣ್ಣ ಅಮ್ಮನ ಡೇಟಿಂಗ್ ಕರ್ಕೊಂಡು ಹೋಗೋದಾ? ನೋ ಚಾನ್ಸ್ ಅಟ್ ಆಲ್. ಒಂದ್ ವೇಳೆ ಹಂಗಿದ್ದಿದ್ರೆ ನಂಗೆ ಗೊತ್ತಾಗ್ತಿತ್ತು. ಸರಿ ಬಿಟ್ಟಾಕು, ತುಂಬಾ ಟೆನ್ಷನ್ ಮಾಡ್ಕೋಬೇಡ. ಯಾವ್ದಕ್ಕೂ ಈ ವಿಚಾರನ ನೀನೇ ಅಣ್ಣನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬಿಡು. ನಾನ್ ಬಂದು ಮಾತಾಡಲ್ಲ. ಆದ್ಯಾ, ಆದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ, ಅವರಿಬ್ರು ಒಬ್ರನ್ನೊಬ್ರನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಅಂತ. ಆಯ್ತು ಬಿಡು, ನಾನ್ ಬಾವನ್ ಜೊತೆ ಸೇರ್ಕೊಂಡು ಇದಕ್ಕೆಲ್ಲ ಒಂದು ಆನ್ಸರ್ ಹುಡುಕ್ತೀನಿ. ನನಗೇನ್ ನಿಮ್ ಹುಡುಗಿರ ಹೆಲ್ಪ್ ಬೇಕಾಗಿಲ್ಲ. ನಮಗೂ ತಲೆ ಬೇಜಾನ್ ನೋಡುತ್ತೆ. ತಲೆ ಖಂಡಿತ ಇದೆ, ಆದ್ರೆ ನಿಂಗಾಗ್ಲಿ ನಿಮ್ ಬಾವಂಗಾಗ್ಲಿ ಅದ್ರೊಳಗಡೆ ಮೊದ್ಲೇ ಇಲ್ಲ. ಅಣ್ಣಂಗ್ ಯಾರನ್ನ ಫಿಕ್ಸ್ ಮಾಡ್ಬೇಕು ಅಂತಿದ್ರೋ ಅವ್ರು ಅವಾಗ್ಲೇ ಫಿಕ್ಸ್ ಆಗಿ ಹೋಗಿದ್ದಾರೆ. ಮರ ಸುತ್ತೋ ರೇಂಜಿಗೆಲ್ಲ ಬಂದಿದ್ದಾರೆ. ಚಿಕ್ಕವಳಿದ್ದಾಗ ನನ್ನ ರೆಚ್ತಿದ್ರಿ ಅಲ್ವಾ, ಇದೆ ನಿಮ್ಗೆ. ಈಗ ನಾನಿಬ್ರನ್ನು ಒಗ್ಗಿಸ್ತೀನಿ. ಬಾವಾ, ಇದು ಬುಕ್ ಓದೋ ಟೈಮಾ? ಕರೆಕ್ಟು, ಇದು ಬುಕ್ ಓದೋ ಟೈಮ್ ಅಲ್ಲ, 2 ಪೆಗ್ ಹಾಕಿ ಡ್ಯಾನ್ಸ್ ಆಡೋ ಟೈಮು. ಕಮಾನ್ ಬಾವಾ, ನೀವು ನಿಮ್ ಬಾಮ ಇದ್ರ ಲೈಫ್ ಸೆಟ್ಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬನ್ನಿ ನನ್ನ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಗ್ರಜನ ಹತ್ರ ಮದುವೆ ವಿಷಯ ಮಾತಾಡಕ್ಕೆ. ಹೊತ್ತಲ್ಲಿ ಇಂಥ ಸರ್ಕಸ್ ಎಲ್ಲ ಬೇಕಾ ಬಾಮೈದ? ನೀವೀಗ ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂದ್ರೆ ಬಾವ ಅನ್ನೋ ಸ್ಥಾನಕ್ಕೆ ನೀವು ಗೌರವ ಸಲ್ಲಿಸ್ದಂಗೆ ಆಗಲ್ಲ. ಯೋಚನೆ ಮಾಡಿ. ಸರಿ ಆಯ್ತು, ಆದ್ರೆ ಅಲ್ಲಿ ಹೋಗಿ ಏನಂತ ಮಾತು ಶುರು ಮಾಡೋದು? ಇನ್ಮೇಲೆ ಮೀನಾ ಮೇಷ ಕೌಂಟಿಂಗ್ ಥಿಂಕಿಂಗ್ ಏನು ಇಲ್ಲ ಬಾವಾ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಬಾಣ ಬಿಡೋಣ. ಹಂಗಂತ್ಯಾ? ಆದ್ರೆ ಇದರಿಂದ ಏನು ರಿಸ್ಕ್ ಇಲ್ಲ ತಾನೆ? ನಮ್ಗೆ ಯಾವ ರಿಸ್ಕು ಇಲ್ಲ, ಆದ್ರೆ ಅಗ್ರಜಂಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಯಾಕೆಂದ್ರೆ ಅವನು ಒಳಗಡೆ ಮುಚ್ಚಿಟ್ಕೊಂಡಿರೋ ಫೀಲಿಂಗ್ಸು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ನಮಗ್ ಬೇಕಾಗಿರೋದು ಅದೇನೆ ಅಲ್ವಾ? ಅಲ್ವಾ? ಈ ಸರ್ಕಸ್ಗೆ ಆಪರೇಷನ್ ಫೀಲಿಂಗ್ಸ್ ಅಂತ ಹೆಸರೇಣ. ಬಿಲ್ಡಪ್ ಕಮ್ಮಿ ಇರಲಿ, ಕೆಲಸ ಜಾಸ್ತಿ ಇರಲಿ. ಫಾಲೋ ಮೀ. ಯಾ. ಭಕ್ತರ ಸಂಘಕ್ಕೆ ಒಬ್ಬ ಅಧ್ಯಕ್ಷ, ಇನ್ನೊಬ್ಬ ಕಾರ್ಯದರ್ಶಿ. ಒಳ್ಳೆ ಜೋಡಿ. ಅದೇನ್ ಬಾಯ್ ಬಿಡಿಸ್ತಾರೋ ಬಾಯ್ ಬಿಡಿಸ್ತೀನಿ, ನಾನು ನೋಡ್ತೀನಿ. ಆದ್ಯಾಕೆ ಇಲ್ಲಿ ಎತ್ಕೊಂಡು ಫೋನ್ ಮಾಡ್ತಿದ್ದಾಳೆ? ಹಲೋ ಅಣ್ಣ. ಆದ್ಯಾ ಬರ್ಬೇಕಾ? ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ಬಟ್ ನಾ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ವಿಕ್ಕಿ ಅಣ್ಣ ಮತ್ತೆ ಸಾರ್ಥಕ್ ನಿನ್ ರೂಮಿಗೆ ಬರ್ತಾ ಇದಾರೆ ಅಮ್ಮನ ಬಗ್ಗೆ ಮಾತಾಡಕ್ಕೆ. ಹೌದಾ? ಬರ್ಲಿ. ನೀನೊಳ್ಳೆ, ಅವರಿಬ್ರು ಬರ್ತಾ ಇರೋದು ನಿಮ್ಮಿಬ್ರು ಮದುವೆ ವಿಷಯ ಮಾತಾಡಕ್ಕೆ. ನೀನು ಅಮೂಲ್ಯಂಗೆ ಪ್ರಪೋಸ್ ಮಾಡ್ದೆ ಅಂತ ಇವ್ರ ಹತ್ರ ಹೇಳಕ್ ಹೋಗ್ಬೇಡ. ಒಂದೇ ಪ್ಲಾನ್ಗೆ ಸ್ಟಿಕ್ ಆನ್ ಆಗಿರೋ. ಹೌದಲ್ವಾ? ಬಟ್ ಅವ್ರು ಬಂದು ಮಾತಾಡಿದ್ರೆ ನಾನೇನು ಆನ್ಸರ್ ಮಾಡಬೇಕು? ಮ್ಯಾನೇಜ್ ಮಾಡೋ ಅಣ್ಣ, ನಿಂಗೆ ಅದನ್ನೆಲ್ಲ ನಾನು ಹೇಳ್ಕೊಡ್ಬೇಕಾ? ಅರ್ಥ ಆಗತ್ ನನಗೆ. ಯು ನೋ ವಾಟ್, ನಾನು ಮನೇಲಿದ್ದೀನಿ, ಎಲ್ಲಾನು ಅಪ್ಡೇಟ್ ಮಾಡ್ತೀನಿ. ರಿಪೋರ್ಟ್ಸ್ ಎಲ್ಲ ರೆಡಿ ಇದೆ. ಬೇಗ ಅಪ್ಡೇಟ್ ಮಾಡ್ತೀನಿ. ಸರಿ ಓಕೆ, ಬಾಯ್. ಬಾಯ್. ಅಗ್ರಜ, ಅಗ್ರಜ, ನಿನ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಇನ್ಫ್ಯಾಕ್ಟ್ ನಾನು ಅಷ್ಟೇ, ಆಫೀಸ್ ಯಾವುದೋ ಪೆಂಡಿಂಗ್ ವರ್ಕ್ ಇತ್ತಲ್ಲ, ಆಫೀಸ್ ಕಾಲು ಮಾತಾಡ್ತಿದ್ದೆ. ನಾನು ಆಫೀಸ್ ಬಗ್ಗೆನೇ ಮಾತಾಡ್ಬೇಕಿತ್ತು. ಅಡ್ಮಿನ್ ಪೋಸ್ಟ್ಗೆ ಬೇರೆ ಯಾರನ್ನೋ ತಗೊಳ್ಳೋದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಆದ್ಯ ಅಮೂಲ್ಯನ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ಲ. ಇವ್ರ ಆಫೀಸ್ ವರ್ಕ್ ಬಗ್ಗೆ ಮಾತಾಡ್ತಿದಾರಲ್ಲ. ವೇದಾಂತ್, ನಾವ್ ಹೇಳಿದ್ ಕೇಳಿಸ್ತು ಅಲ್ವಾ? ಅಡ್ಮಿನ್ ಪೋಸ್ಟ್ಗೆ ಬೇರೆಯವ್ರನ್ನ ಕೇಳಿಸ್ತು, ಬಟ್ ಅರ್ಥ ಆಗ್ಲಿಲ್ಲ. ಅಡ್ಮಿನ್ ಪೋಸ್ಟ್ ಖಾಲಿನೇ ಇಲ್ವಲ್ಲ, ಅದಕ್ಕೆ ಯಾಕೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಬೇಕು?
ಗಜ ರೌಡಿನಾದ್ನಿ ನಾಳೆಯಿಂದ ಆಫೀಸಿಗೆ ಬರಂಗಿಲ್ಲ. ಯಾಕೆ ಬರೋದಿಲ್ಲ? ಹೌದು ವೇದಾಂತ್, ಅವ್ಳು ನಿಜವಾಗ್ಲೂ ಬರಲ್ಲ. ಹೌದಾ? ಬರಲ್ವಾ? ಬಂದಿದ್ರೆ ಬೇಡ. ಯಾರಿಗೂ ಯಾವ ವಿಚಾರದಲ್ಲೂ ಫೋರ್ಸ್ ಮಾಡಬಾರ್ದು ಸಾರ್ಥಕ್. ಹಾಗಲ್ಲ ವೇದಾಂತ್, ಅಮೂಲ್ಯ ಕಂಪ್ನಿ ಬಿಟ್ಟು ಹೋದ್ರೆ ಕಂಪ್ನಿಗೆ ನಿಮಗೆ 2 ಲಾಸ್ ಅಲ್ವಾ? ಅಂತ ಒಳ್ಳೆ ಎಂಪ್ಲಾಯಿನ ಫ್ರೆಂಡ್ನ ಕಳ್ಕೊಳ್ಳೋದು ಅಂತೀರಾ? ಹಾ, ಖಂಡಿತವಾಗ್ಲೂ ಲಾಸೇ. ಒಳ್ಳೆ ಎಂಪ್ಲಾಯಿನ ಕಳ್ಕೊಳ್ಳೋದಕ್ಕೆ ಯಾವ ಕಂಪನಿ ಕೂಡ ಇಷ್ಟಪಡೋದಿಲ್ಲ. ಬಟ್ ಯಾವುದು ಪರ್ಮನೆಂಟ್ ಅಲ್ಲ ಅಲ್ವಾ? ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಪರ್ಸನಲ್ ಆಗಿ ಯಾವ ಲಾಸು ಇಲ್ಲ. ಅಂದ್ರೆ ನಿಂಗೆ ಅಮೂಲ್ಯನ ಬಗ್ಗೆ ಯಾವ ಫೀಲಿಂಗ್ಸ್ ಇಲ್ವಾ ಅಗ್ರಜ? ಏನ್ ಫೀಲಿಂಗ್ಸ್? ನಿಮ್ಗಳ ಮೇಲೆ ಏನ್ ಫೀಲಿಂಗ್ಸ್ ಇದೆಯೋ ನನಗೂ ಅದೇ ಇರೋದು. ನಿಮ್ಗಳು ಫಿಟ್ ಮಾಡ್ತಿರುವಾಗ ಹೇಗೆ ಅನಿಸ್ತಿದ್ಯೋ ನನಗೂ ಹಾಗೆ ಅನ್ಸೋದು. ಫಿಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಾಗಿದೆ. ವಿ ಶುಡ್ ರೆಸ್ಪೆಕ್ಟ್ ಇಟ್. ಅಮೂಲ್ಯ ಇಲ್ಲ ಅಂತಂದ್ರೆ ಅಹಲ್ಯ, ಸಮಾಲ್ಯ, ಸಮೂಲ್ಯ ಯಾರು ಬೇಕಾದ್ರೂ ತಗೋಣ. ಎನಿಬಡಿ ಯು ನೋ. ಏನ್ ಬಾವ ಅಗ್ರಜ ಹಿಂಗ್ ಉಲ್ಟಾ ಹೊಡೆದ್ಬಿಟ್ಟ? ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ರೌಡಿನಾದ್ನಿ ಕಂಪ್ನಿ ಬಿಟ್ಟು ಹೋದ್ರೆ ಹೋಗ್ಲಿ ಅಂತ ಅಷ್ಟು ಈಸಿಯಾಗಿ ಹೇಳ್ಬಿಟ್ಟ. ಈ ತರ ಯಾರು ಚಮಕ್ ಕೊಡ್ತಾರ? ಹೋಗ್ಲಿ ಬಿಡು ಮೈದ. ವೇದಾಂತ್ಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ನಾವು ಬಲವಂತ ಮಾಡಕ್ಕಾಗತ್ತಾ? ಎಳ್ಕೊಂಬಂದು ಮಂಟಪದ ಮೇಲೆ ಕೂರಿಸಿ ಬಲವಂತ ಮಾಡಿ ತಾಳಿ ಕಟ್ಸಕ್ಕೊಂದು ಆಗೋದೇ ಇಲ್ಲ. ಏನ್ ಬಾವ ಹಿಂಗನ್ಬಿಟ್ರಿ? ಅವ್ರು ಇಷ್ಟು ದಿನ ಎಷ್ಟು ಕ್ಲೋಸ್ ಆಗಿದ್ರು ನೀವೇ ನೋಡಿರ್ಲಿಲ್ವಾ? ಏನ್ ಬಾಸ್ ಎಂಪ್ಲಾಯ್ ತರನ ಇದ್ರು ಅವ್ರಿಬ್ರು. ಕಪಲ್ಸ್ ತರ ಇದ್ರು. ಈಗ ಸಡನ್ ಆಗಿ ಅಗ್ರಜ ರೌಡಿನಾದ್ನಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಅವನಾಗ ಹೇಳೋದಕ್ಕೆ ಏನೋ ಒಂದು ಕಾರಣ ಇದೆ. ಅವ ಒಂದ್ ಕೆಲಸ ಮಾಡೋಣ. ಏನ್ ಕೆಲ್ಸ? ಇವತ್ತಾಗೋದಾಗ್ಲಿ ಸೀದಾ ರೌಡಿನಾದ್ನಿ ಹತ್ರನೇ ಈ ಮ್ಯಾಟ್ರ್ ಮಾತಾಡ್ಬೋಣ. ಏನಂತೀರಾ? ಓಹೋ ಬಾಮೈದ, ಆಲ್ ಕ್ಲಿಯರ್. ಅಮೂಲ್ಯನ ಜೊತೆ ಮಾತಾಡ್ದ? ಹೇಗ್ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಬಾಬಾ. ಅದಕ್ಕೆ ಕಾಲ್ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದ್ಯ 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 ಏನಾಗಿದೆ? ಆದ್ಯ 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 ವೇದಾಂತ್, ಆದ್ಯ ಆದ್ಯ ಯಾಕೇನಾಗ್ತಿದ್ಯಾ? ಏನಾಯ್ತು ಸಡನ್ ಆಗಿ? ನಂಗೇನೋ ಆಗೋಯ್ತು ಅಂತ ನೀವೆಲ್ಲ ಹೀಗೆ ಓಡ್ ಬಂದ್ರಾ? ನಂಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಮತ್ ನೀನ್ ಯಾಕೆ ತುಂಬಾ ನೋವಲ್ಲಿರೋ ತರ ಕಿರ್ಚ್ಕೋತಿದೆ? ನೋವಾಗಿದ್ದೇನೋ ನಿಜಾನೇ. ನಿಮ್ ಸೋದರಳಿಯ ಹೊಟ್ಟೆ ಒಳಗಿಂದ ಜೋರಾಗಿ ಒದ್ದ. ಆದ್ರೆ ಜೋರಾಗಿ ಕಿರ್ಚಿದ್ದು ನಿಮ್ ಅಟೆನ್ಷನ್ಗೋಸ್ಕರ. ಅದಕ್ಕೆ ಸ್ವಲ್ಪ ಓವರ್ ಸೌಂಡ್ ಎಫೆಕ್ಟ್ಸ್ ಕೊಡ್ಬೇಕಾಗಿ ಬಂತು. ಅಮ್ಮ, ಬನ್ನಿ.
ನಡೀಲಿ. ಯಾಕೆ ಈ ಮಗು ನನಗೆ ತುಂಬಾನೇ ಸ್ಪೆಷಲ್. ಯಾಕೆ ಹೇಳು? ಆ ಮಗು ನನ್ನ ಮಗುವಿನ ಮಗು. ಅದೇನೋ ನಿಜ ವೇದಾಂತ್. ಯಾಕೆ ಹೇಳು, ನೀನು ಅವಳನ್ನ ಮಗಳು ತರನೇ ನೋಡ್ಕೊಂಡಿದ್ಯಾ. ಸೊ ಈ ಮಗಳು ಮಗು ಅನ್ನೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಅಮ್ಮ, ನನ್ನ ಮಗ ಇನ್ನು ಭೂಮಿಗೆ ಬಂದಿಲ್ಲ, ಆಗ್ಲೇ ಎಲ್ಲರೂ ಹೇಗ್ ಬುಟ್ಟಿಗೆ ಹಾಕೊಳ್ತಾನೆ ನೋಡು. ಬಲೆ ಕಿಲಾಡಿ ಅನ್ಸತ್ತೆ. ನಮ್ಮ ಮಗು ಒಂದ್ಸಲ ಭೂಮಿ ಬರಲಿ, ನಮ್ಮ ಏರ್ಪೋರ್ಟ್ ಹತ್ರ ಇರೋ ದೊಡ್ಡ ಜಾಗನ ಪಾಪು ಹೆಸರು ಬರೆದ್ಬಿಡ್ತೀನಿ.